ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕಂತಂದರೆ ಇವತ್ತು ನಾನು ನನ್ನ ಮಗಳು ಆಸ್ಪತ್ರೆಗೆ ಹೋಗಿದ್ವಿ. ಯಾಕೆ ಅಂತ ನಾನು ಕೊನೆಗೆ ಹೇಳ್ತೀನಿ. ಇವಾಗ ಮಧ್ಯಾಹ್ನ ಆಗಿತ್ತಲ್ವ, ಅದಕ್ಕೆ ಊಟ ಮಾಡೋಣ ಅಂತ ಹೇಳಿ ಮಾಡ್ತಿದ್ವಿ. ನಮ್ಮ ಮನೆಯವ್ರು ನೋಡ್ರಿ ಇಲ್ಲಿ ಅವ್ರು ಪಾರಿವಾಳ ತರಕ್ಕೆ ಹೋಗಿದ್ರು. ಹಾಗಾಗಿ ಬೆಳಗ್ಗೆ ತಿಂದಿರಲಿಲ್ಲವಲ್ಲ, ಹಾಗಾಗಿ ನಾನು ಪಲಾವ್ ಮಾಡಿದ್ದೆ ಹಂಗೆ ಇತ್ತು. ಅದಕ್ಕೆ ಮಧ್ಯಾಹ್ನ ಅದನ್ನೇ ತಿನ್ಕೊಳ್ಳೋಣ ಅಂತೇಳಿ ಅದನ್ನೇ ಬಿಸಿ ಮಾಡ್ತಿದ್ದಾರೆ. ಕಾಟ ಕೊಡ್ತಾಳೆ ಅಂದರೆ ಅಷ್ಟಿಷ್ಟ ಅಲ್ಲ. ಅಮ್ಮು ತಂಬ ಸುಮ್ಮನಿರು, ಚಪ್ಪಾಳೆ ತಟ್ಟು. ಹೆಂಗ ತಟ್ಟದು? ಅಯ್ಯೋ ನಾಚ್ಕೊಂಡ್ರ ನೀವು. ಅದು ಅಮ್ಮನ ಕೈ ಕೊಡು, ಕೊಡು ಅಮ್ಮನ ಕೈಯಲ್ಲಿ ಕೊಡು. ನನ್ನ ಕೈಯಲ್ಲಿ ಕೊಡಲ್ಲ. ಹಾಂ ಕೊಡು ಅಮ್ಮ. ಭಾಳ ಹುಷಾರಿ ಅಲ್ಲ ನೀನು. ಕೊಡು ಅಮ್ಮನ ಕೈ ಕೊಡು. ಬಾಯಲ್ಲಿ ಇಟ್ಕೋಬಾರ್ದು, ಗಲೀಜು. ಹೋಗಿದ್ವಿ, ಬಿಲ್ಲು 395 ಆಯಿತು. ನಾವು ಒಯ್ದಿದ್ದು 600 ರೂಪಾಯಿ ಆಯಿತು. ಬಟ್ ಬಿಲ್ ನೋಡಿದ್ರೆ 395 ರೂಪಾಯಿ ಆಯಿತು. ಮತ್ತು ಅವರು ಇನ್ನೂ ಇಷ್ಟು ಬರೆದಿದ್ರು. ಮತ್ತು ಇದು ನನಗೂ ಕಾಫ್ ಆಗಿತ್ತು ಅಲ್ವಾ, ಕೋಲ್ಡ್ ಬೇರೆ ಆಗಿತ್ತು. ಹಾಗಾಗಿ ನನಗೂ ಬಜೆಟ್ ಇದನ್ನು ತೊಗೊಳ್ಲಿಕ್ಕೆ ಅಮೌಂಟ್ ಸಾಲದಾಯಿತು. ಹಾಗಾಗಿ ನಾನು ತೊಗೊಂಡಿಲ್ಲ, ಬೇರೆ ನನ್ನ ಮಗಳಿಗಷ್ಟೇ ತೊಗೊಂಡು ಬಂದೆ. ಇದು ಡಾಕ್ಟ್ರು ನನ್ನ ಮಗಳಿಗೆ ಕೊಟ್ಟಿರೋದು. ನೈಟು ಒಂದು ಸ್ವಲ್ಪನೂ ಮಲ್ಕೊಂಡಿಲ್ಲ ಅವಳು. ಇಷ್ಟೊಂದಾಯಿತು. ನೈಟ್ ಊಟಕ್ಕೆ ಒಣಮೀನು ಮತ್ತು ಮುಳುಗಾಯಿ ಹಾಕ್ಕೊಂಡು ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಕೊಂಡು ಒಣಮೀನು ಚೆನ್ನಾಗಿ ಹುರ್ಕೊಂಡು ಅದನ್ನು ತೊಳ್ಕೊತಿದ್ದೀನಿ. ಯಾಕಂದರೆ ಉಪ್ಪು ಹಾಕಿರ್ತಾರಲ್ಲ, ಅದು ಜಾಸ್ತಿ ಉಪ್ಪಾಗುತ್ತೆ ಅಂತ ತೊಳ್ಕೊಳೋದು. ಅದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಈರುಳ್ಳಿ, 2 ಟೊಮೊಟೊ ಹಣ್ಣು, 2 ಗಂಟೆ ಬೆಳ್ಳುಳ್ಳಿ, ಹಾಗೆ ಇದನ್ನು ಸಾಂಬಾರಿಗೆ ಹಾಕಲಿಕ್ಕೆ ಅಂತ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನೀಗ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ಲಿಕ್ಕೆ ಅದಕ್ಕೆ ಸ್ವಲ್ಪ ಖಾರ ಪುಡಿ, 2 ಚಮಚದಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ತಿನ್ನೋರಾದ್ರೆ ಜಾಸ್ತಿ ಹಾಕ್ಕೊಳ್ಳಿ, ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಸಾಂಬಾರು ಪುಡಿ 2 ಚಮಚ ಹಾಕ್ಕೋತಿದ್ದೀನಿ. ಅದಕ್ಕೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ಕೋತಿದ್ದೀನಿ. ಅದನ್ನು ರುಬ್ಕೊಂಬರೋಣ. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ತಿದ್ದೀನಿ ಒಗ್ಗರಣೆಗೆ. ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ. ನಂತರ ಅದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೋತಿದ್ದೀನಿ. ಯಾವುದೇ ಸಾಂಬಾರು ಮಾಡುವಾಗ ಸ್ವಲ್ಪ ಆ ಮಸಾಲೆನ ಫ್ರೈ ಆಗ್ಲಿಕ್ಕೆ ಬಿಟ್ಬಿಡಬೇಕು. ಯಾಕಂದರೆ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ, ಹೋಗಾದ್ಮೇಲೆ ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ. ಹಾಗಾಗಿ ಒಂದು 2 ನಿಮಿಷ ನಾನು ಅದನ್ನು ಕುದಿಲಿಕ್ಕೆ ಬಿಡ್ತೀನಿ. ಒಂದು ಕುದಿ ಬಂದರೆ ಸಾಕು. ಆಮೇಲೆ ನೀರು ಹಾಕ್ಕೊಂಡು ಬೇಕಿದ್ರೆ ನಾವು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿನ ಸಾಂಬಾರು ಮಾಡ್ಕೋಬೇಕು. ಈಗ ನೋಡಿ, ಈ ಥರ ಒಂದು ಕುದಿ ಬರ್ತಿದೆ. ನಾನು ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೋತಿದ್ದೀನಿ. ಅದೇ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೋತಿದ್ದೀನಿ.
ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಯಾಕಂದ್ರೆ ತೀರ ಗಟ್ಟಿಯಾಗಿದೆ. ಹಾಗಾಗಿ ನೋಡಿ ಈ ಥರ ಕ್ಲೀನಾಗಿ ಒಂದು 3 ನಿಮಿಷ ಕುದಿಯಿರಬೇಕು. ಈಗ ನೆನೆಸಿಟ್ಟಿರೋ ಬೇಳೆನ ಹಾಕೋತಿದ್ದೀನಿ. ಆಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಮುಳ್ಗಾಯಿನ ಹಾಕ್ಕೊಳ್ಳೋಣ. ಅದನ್ನು ಹಾಕಿ 2 ನಿಮಿಷ ಸ್ವಲ್ಪ ಹಾಗೆ ಬೇಯಲಿ ಅಂತ ಬಿಟ್ಟಿದ್ದೀನಿ. ಯಾಕಂದರೆ ಜಲ್ದಿನೇ ಮೆತ್ತಗಾಗುತ್ತಲ್ಲ, ಹಾಗಾಗಿ ಇನ್ನು ಒಣಮೀನು ಹಾಕ್ಕೊಂಡ್ರು ಆಫ್ ಮಾಡ್ಕೊಬಿಡ್ಬೇಕು. ಯಾಕಂದರೆ ಅದೇ ಉಗಿಲೇ ಅದು ಒಣಮೀನು ಬೇಯ್ಕೊಳ್ಳುತ್ತೆ. ಇವಾಗ ಇನ್ನೊಂದು ಸ್ವಲ್ಪ ಹಾಕ್ತಿದ್ದೀನಿ. ಹೀಗೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಕೊನೆಗೆ ಒಣಮೀನು ಹಾಕ್ಕೋತಿದ್ದೀನಿ. ಚೆನ್ನಾಗಿ 2 ಸಲ ತೊಳ್ಕೊಳ್ಳಿ, ಯಾಕಂದರೆ ಅದರಲ್ಲಿ ಉಪ್ಪಿನಂಶ ಇರೋದು ಎಲ್ಲ ನೀರಲ್ಲಿ ಹೋಗಬೇಕು. ಇಲ್ಲಾಂದರೆ ಸಾಂಬಾರು ತುಂಬಾ ಉಪ್ಪಾಗ್ಬಿಡುತ್ತೆ. ಈಗ ಒಂದು ಮುಚ್ಚಳನ ಮುಚ್ಚಿ ಬಿಟ್ಬಿಡಬೇಕು. ರೆಡಿ ಆಯಿತು. ಯಾರಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ನಿಮ್ಮ ಸಪೋರ್ಟಿಂದ ನಾನು ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ನೀಡುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಫಾರ್ ದ ಚಾನಲ್.